ನಮಸ್ಕಾರ. ನಾನು ನಿಮ್ಮ ಸಾಯಿ ಕೃಷ್ಣನ್ ತಾಂತ್ರಿಕ್. ನಮ್ಮ ದೈವ ನುಡಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. 2026 ಮತ್ತು 27 ಯುಗಾದಿಯ ರಾಶಿಯ ಭವಿಷ್ಯದ ಬಗ್ಗೆ ತಿಳಿಸೋಣ ಅಂತ ಬಂದಿದ್ದೀನಿ. ಅದರಲ್ಲೂ ಎರಡನೇ ರಾಶಿ ಬಂದ್ಬಿಟ್ಟು ವೃಷಭ ರಾಶಿಯವರು. ನಮ್ಮ ದೈವ ನುಡಿ ಕಾರ್ಯಕ್ರಮವನ್ನು ನೋಡ್ತಾ ಇದ್ದರೆ ಪ್ರಪ್ರಥಮವಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ, ಎರಡನೇ ರಾಶಿ ವೃಷಭ ರಾಶಿಯವರಿಗೆ ಈ ವರ್ಷ ಏನು ಅಂತಂದರೆ ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳ್ಬೋದು. ತುಂಬಾ ಒಳ್ಳೆಯದನ್ನೋದಿದೆ. ಅದರಲ್ಲೂ ಗುರುವಿನಿಂದ ನಿಮಗೆ ಅಂದ್ಕೊಂಡಿರುವಂಥ ಕೆಲಸಗಳು ಪೂರ್ಣ ಪ್ರಮಾಣವಾಗಿ ಎಲ್ಲ ರೀತಿಯಲ್ಲಿ ಇಷ್ಟಾರ್ಥ ಕಾರ್ಯಸಿದ್ಧಿ ಅನ್ನೋದಾಗುತ್ತೆ. ಮತ್ತು ಆರೋಗ್ಯದಲ್ಲಿ ಇಷ್ಟು ವರ್ಷ ನೀವೇನು ಸಾಕಷ್ಟು ಸಮಸ್ಯೆಗಳನ್ನು ಪಡ್ತಾ ಇದ್ರಿ, ಅದಕ್ಕೆಲ್ಲ ರೀತಿಯಲ್ಲಿ ಈ ವರ್ಷ ಏನು ಅಂತಂದರೆ ಋಣಮುಕ್ತಿ ಅನ್ನೋದು ಸಿಗುತ್ತೆ. ಮತ್ತು ದೂರದ ದೇಶಕ್ಕೆ ಹೋಗಬೇಕಂತ ಇರುವಂಥವರು ಏನು ಪ್ಲ್ಯಾನ್ ಮಾಡಿರ್ತೀರ, ವಿದೇಶದಲ್ಲಿ ಓದೋಣ ಅಂತ ಹೋಗ್ತಾ ಇರ್ತೀರ, ಮತ್ತು ಜಾಬ್ ಅಂತ ಹುಡ್ಕೋಣ ಅಂತ ಹೋಗ್ತಿರುವಂಥವ್ರಿಗೆ ಈ ವರ್ಷ ತುಂಬಾ ಒಳ್ಳೆಯದಾಗುತ್ತೆ ಅಂತ ತಿಳಿಸ್ಬೋದು. ಮತ್ತು ಕುಟುಂಬದಲ್ಲಿ ಕಲಹಗಳನ್ನೋದು ಏನಿರ್ತದೆ ಈ ವರ್ಷ ತುಂಬಾ ಸುಧಾರಣೆ ಅನ್ನೋದಾಗುತ್ತೆ. ಮತ್ತು ಇಷ್ಟಾರ್ಥ ಕಾರ್ಯಸಿದ್ಧಿಗಳನ್ನೋದಾಗುತ್ತೆ. ಸಂತಾನ ಭಾಗ್ಯ ಅನ್ನೋದು ಈ ವರ್ಷ ಆಗುತ್ತೆ. ಇಷ್ಟು ವರ್ಷ ಸಂತಾನ ಭಾಗ್ಯ ಇರಲಾರ್ದಂಥ ವೃಷಭ ರಾಶಿಯಲ್ಲಿರುವಂಥ ಹೆಣ್ಣು ಮಕ್ಕಳಿಗೆ ಈ ವರ್ಷ ಏನಂತಂದರೆ ಸಂತಾನ ಭಾಗ್ಯ, ಗುರುವಿನ ಆಶೀರ್ವಾದದಿಂದ ಸಂತಾನ ಭಾಗ್ಯ ಅನ್ನೋದು ಕರುಣೆ ಅನ್ನೋದಾಗುತ್ತೆ. ಮತ್ತೇನಂತಂದರೆ ಮದುವೆಯಲ್ಲಿ ಅಡೆತಡೆಗಳನ್ನೋದು ಪೂರ್ಣ ಪ್ರಮಾಣವಾಗಿ ಏನು ಇರ್ತಾ ಇತ್ತು ವೃಷಭ ರಾಶಿಯವರಿಗೆ, ಗಂಡು ಮಕ್ಕಳಾಗಿರುವಂಥದ್ದು, ಹೆಣ್ಣು ಮಕ್ಕಳಾಗಿರ್ಬೋದು, ಕಂಕಣ ಭಾಗ್ಯ ಅನ್ನೋದು ಏನು ಕೂಡ ಬರ್ತಾ ಇರಲಿಲ್ಲ. ಭಗವಂತ ಏನು ಈ ವರ್ಷ ಏನು ಮಾಡ್ತಾನೆ ಅಂತಂದರೆ ನಿಮಗೆ ಪೂರ್ಣ ಪ್ರಮಾಣ ಗುರುವಿನ ಅನುಗ್ರಹದಿಂದ ಕಂಕಣ ಭಾಗ್ಯ ಅನ್ನೋದು ಕೂಡಿ ಅನ್ನೋದು ಬರುತ್ತೆ. ಮತ್ತು ವಾಹನ ಖರೀದಿ ಮಾಡುವಂಥದ್ದು ಪೂರ್ಣ ಪ್ರಮಾಣವಾಗಿ ಈ ವರ್ಷ ಒಂದು ವಾಹನ ತೊಗೊಂತು ಅಂದರೆ ವರ್ಷ ಮುಗಿಯಂತೆ ನಿಮಗೆ 5 ವಾಹನ ಆಗುವಂಥ ಯೋಗ ಅನ್ನೋದು ಪೂರ್ಣ ಪ್ರಮಾಣವಾಗಿದೆ. ಮತ್ತು ವಾಣಿಜ್ಯ ಬೆಳೆಗಾರರು ಅಂತಂದರೆ ರೈತಾಪಿ ಕುಟುಂಬದವರಿಗೆ ಈ ವರ್ಷ ತುಂಬಾ ಒಳ್ಳೆಯದನ್ನದಾಗುತ್ತೆ. ಈ ವರ್ಷ ಉತ್ತಮವಾದಂಥ ಬೆಳೆಗೆ ಉತ್ತಮವಾದಂಥ ಬೆಲೆಯನ್ನು ಸಿಗುವಂಥದ್ದು ಕಂಡುಬರುತ್ತೆ. ಮತ್ತು ಕೃಷಿ, ಜಮೀನು, ವ್ಯಾಪಾರ, ರಿಯಲ್ ಎಸ್ಟೇಟ್ ಏಜೆಂಟ್ಗಳೇನು ಇರ್ತಾರೆ ಅವರಿಗೆ ಸ್ವಲ್ಪ ಏನಂತಂದರೆ ಸಮಸ್ಯೆಗಳನ್ನೋದು ಕಂಡುಬರುತ್ತೆ. ಯಾತಕ್ಕಂತಂದರೆ ಸಮಸ್ಯೆಗಳನ್ನೋದು ಯಾವ ರೀತಿಯಲ್ಲಿ ಕಂಡುಬರುತ್ತೆ ಅಂತಂದರೆ, ಒಂದು ಭೂಮಿಯನ್ನು ತೊಗೊಂಡಿರ್ತಾರೆ, ಮತ್ತೊಬ್ಬರಿಗೆ ಮಾರಾಟ ಅನ್ನೋದು ಮಾಡಬೇಕಂತ ಇರ್ತಾರೆ. ಅದರಲ್ಲಿ ಸ್ವಲ್ಪ ಜಾಗರೂಕರಾಗಿರಿ ಅಂತ ತಿಳಿಸ್ತೇನೆ. ಮತ್ತು ಮನೆಯಲ್ಲಿ ಶುಭ ಕಾರ್ಯಕ್ರಮಗಳು ಅನ್ನೋದು ಆದಷ್ಟು ಜರುಗುತ್ತೆ. ಮನೆಯಲ್ಲಿ ಶುಭ ಕಾರ್ಯಕ್ರಮಗಳು ಅಂತಂದರೆ ಸಂತಾನ ಭಾಗ್ಯ ಇರೋದಿಲ್ಲಲ್ಲ ಅಂಥವ್ರಿಗೆ ಸಂತಾನ ಭಾಗ್ಯ ಆಗುತ್ತೆ. ಮದುವೆ ಭಾಗ್ಯ ಅನ್ನೋದು ಕೂಡಿ ಬಂದಿರೋದಿಲ್ಲ ಅಂಥವ್ರಿಗೆ ಮದುವೆ ಅನ್ನೋದು ಆಗ್ತದೆ. ಮತ್ತು ಮದುವೆ ಭಾಗ್ಯ ಇರಲಾರ್ದವ್ರಿಗೆ ಮದುವೆ ಅನ್ನೋದು ಬರ್ತದೆ. ಶುಭ ಕಾರ್ಯಕ್ರಮಗಳು ಅನ್ನೋದು ಇರ್ತದೆ. ಮತ್ತು ಹೊಸ ಆಸ್ತಿ ಖರೀದಿ ಮಾಡುವಂಥ ಯೋಗ ಈ ವರ್ಷ ವೃಷಭ ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ. ಹಳೆ ಪೂರ್ವಜರ ಆಸ್ತಿ ಅನ್ನೋದು ನಿಮಗೆ ರಿಟರ್ನ್ ಅನ್ನೋದು ಬರುತ್ತೆ. ಕೋರ್ಟ್ ಕಚೇರಿಯಲ್ಲಿ ನಿಮ್ಮ ಆಸ್ತಿಯನ್ನು ಏನು ಪರಿಶೀಲನೆ ಮಾಡ್ತಾ ಇದ್ರಿ, ನೀವು ಅಡ್ಡಾಡ್ತಾ ಇದ್ರಲ್ಲ, ನೀವು ಕೋರ್ಟ್ ಕಚೇರಿಗಳಿಂದ ತುಂಬಾ ಮುಕ್ತಾಯ ಅನ್ನೋದಾಗ್ತೀರ ಈ ವರ್ಷ ನೀವು. ಮತ್ತು ದೇವರ ಆರಾಧನೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಇಷ್ಟೆಲ್ಲ ನಿಮಗೆ ಒಳ್ಳೆಯದಿದೆ. ಏನಾದರೂ ಸ್ವಲ್ಪ ಕೆಡುಕು ಅನ್ನೋದು ಉಂಟಾಗ್ತಾ ಇದ್ದರೆ ನೀವು ದೇವರ ಆರಾಧನೆ ಮಾಡಬೇಕು. ಅಂತಂದರೆ ನಿಮ್ಮ ಮನೆ ದೇವರಿಗೆ ಹರಕೆ ಸಲ್ಲಾಪಗಳನ್ನೋದು ಏನು ಕಟ್ಟಿರ್ತೀರಲ್ಲ ಅದರನ್ನು ನೀವು ಪೂರ್ಣ ಪ್ರಮಾಣವಾಗಿ ವೃಷಭ ರಾಶಿಯವರು ಮೇ ತಿಂಗಳ ಒಳಭಾಗದಲ್ಲಿ ಏನಂತಂದರೆ ನಿಮ್ಮ ಮನೆಯ ದೇವರಿಗೆ ಪೂರ್ಣ ಪ್ರಮಾಣವಾಗಿ ಹರಕೆ ಅನ್ನೋದು ಕೊಡಬೇಕಾಗ್ತದೆ. ಮತ್ತು ಪ್ರತಿನಿತ್ಯ ನಿಮಗೆ ಇನ್ನೊಂದು ಸ್ವಲ್ಪ ಏನಾರು ಸಮಸ್ಯೆಗಳು ಬರ್ತಾ ಇತ್ತು ಅಂತಂದರೆ, ಏನಾರು ಇಷ್ಟೆಲ್ಲ ಒಳ್ಳೆಯದಾಗಿ ಹೇಳಿದ್ದಾರೆ ಗುರುಗಳು, ಸಮಸ್ಯೆಗಳು ಬರ್ತಾ ಇದೆ ನಮಗೆ ಅಂತಂದರೆ ರಾಶಿಗಳು ಒಂದೇ ಇರ್ತದೆ. ಏನಂತಂದರೆ ಅದರಲ್ಲಿ ಚರಣಗಳು ಅನ್ನೋದು ಬೇರೆ ಆಗ್ತದೆ. ಅದಕ್ಕೋಸ್ಕರ ಏನಂತಂದರೆ ಹೆಸರಿನ ಮುಖಾಂತರವಾಗಿಯೂ ತುಂಬ ರೀತಿಯಲ್ಲಿ ಸಮಸ್ಯೆಗಳನ್ನೋದು ಬರ್ತಾ ಇರುತ್ತೆ ಜನಕ್ಕೆ. ನೇಮ್ ಕರಪ್ಷನ್ ಅಂತ ಹೇಳ್ತಾರೆ, ಅದನ್ನು ಮಾಡ್ಕೋಬೇಕಾಗ್ತದೆ ಈ ವರ್ಷ. ಮತ್ತು ಪರಿಹಾರ ಏನಪ್ಪ ಅಂತಂದರೆ ಶಿವನ ದೇವಾಲಯದಲ್ಲಿ ರುದ್ರಾಭಿಷೇಕ ಮಾಡಿಸ್ಬೇಕು. ಈ ವರ್ಷ ಶಿವನ ದೇವಾಲಯದಲ್ಲಿ ರುದ್ರಾಭಿಷೇಕ ಮಾಡುವುದರಿಂದ ಪೂರ್ಣ ಪ್ರಮಾಣವಾಗಿ ನಿಮಗೆ ಈ ವರ್ಷ ತುಂಬಾ ಚೆನ್ನಾಗಿರುತ್ತೆ ಅಂತ ತಿಳಿಸ್ತೀನಿ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳಂತ ತಿಳಿಸ್ತಾ ನಿಮಗೆ ನಾನು ನಮಸ್ಕಾರನ ತಿಳಿಸ್ತೇನೆ. ನಮಸ್ಕಾರ.